ಅಣ್ಣ ತುಂಬಾ ಓವರ್ ಆಗಿ ಮಾತಾಡ್ತೇನೆ, ಸರಿಯಾಗಿ ಕೊಡ್ತಿದ್ದೆ, ಇವತ್ತು ನೀನೇ ತಡೆದ್ಬಿಟ್ಟೆ. ಹರಿ ಸುಮ್ಮನಿರೋ. ನೀನ್ ಇವಾಗ ಮದುವೆ ಆಗಿರೋ ಗೃಹಸ್ಥ. ಹೊಡಿತೀನಿ ಬಡಿತೀನಿ ಕಿತ್ತಾಡ್ತೀನಿ ಹೀಗೆಲ್ಲ ಮಾತಾಡಬಾರ್ದು. ಹೊಸ್ದಾಗಿ ಬಂದಿರೋರ್ ಮುಂದೆ ಅಣ್ಣ ತಮ್ಮಂದಿರು ಈ ತರ ಎಲ್ಲ ಕಿತ್ತಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಅನ್ಸಲ್ಲ ಹೇಳು? ಅರ್ಥ ಮಾಡ್ಕೊಳ್ಳೋ. ತಗೊಳ್ಳಿ, ಇದು ಇವತ್ತಿಂದ ನಿಮ್ಮ ಹತ್ರನೇ ಇರ್ಲಿ. ನಮ್ಮಮ್ಮ ಯಾವುದೇ ದೇವಿ ಗುಡಿಗೆ ಹೋದ್ರು ನನಗೆ ದೇವರ ಕಾಣೋ ಮುಖ ಇವಳದೆ. ನನಗೆ ಮಾತ್ರ ಅಲ್ಲ, ನಮ್ಮೆಲ್ರಿಗೂ. ದಿನ ಅಮ್ಮನ ಕೈ ತುತ್ತು ತಿನ್ನೋ ಭಾಗ್ಯ ಇರೋರ್ಗೆ ಅವಳ ಬೆಲೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ನಮಗ್ ಮಾತ್ರ ಅಮ್ಮ ಅಂದ್ರೆ ಬೆಲೆ ಕಟ್ಟಕ್ಕಾಗದೇ ಇರುವಂತ ಭಾವನೆ. ಈ ಮನೇಲಿ ಇದ್ದಿದ್ದು ಒಂದೇ ಒಂದು ಹೆಣ್ಣು ಅಂದ್ರೆ ಅದ್ ನಮ್ಮಮ್ಮ ಮಾತ್ರ. ಅದಾದ್ಮೇಲೆ ಇಷ್ಟು ವರ್ಷಗಳು ಯಾವ ಹೆಣ್ಣಿನ ನೆರಳು ಕೂಡ ಈ ಮನೇಲಿರೋದಕ್ಕೆ ಇಷ್ಟಪಡ್ಲಿಲ್ಲ. ಈಗ ನೀವು ಬಂದಿದ್ದೀರಾ, ನಮ್ಗೆಲ್ಲ ಹೇಗೆ ಅನಿಸ್ತಿದೆ ಗೊತ್ತಾ? ಅಮ್ಮನೇ ಬೇರೆ ರೂಪದಲ್ಲಿ ನಿಮ್ ಜೊತೆ ಈ ಮನೆಗೆ ಬಂದಿದ್ದಾಳೆ ಅಂತ ಅನಿಸ್ತಾ ಇದೆ. ನಿಮಗೆ ಅನ್ಸಿರ್ಬೋದು ಬರೀ ಗಂಡಸರೇ ಇರೋ ಮನೇಲಿ ನಾನು ಹೇಗಪ್ಪ ಇರೋದು ಅಂತ. ಭಯ ಪಡ್ಬೇಡಿ, ನಮ್ಮೆಲ್ಲರಲ್ಲೂ ಅಮ್ಮ ಇದ್ದಾಳೆ. ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಈ ಮನೆಗೆ ನೀವು ನನ್ನ ಅಮ್ಮನ ಹಾಗೆ ಯಾವತ್ತು ಮಹಾಲಕ್ಷ್ಮಿಯಾಗೇ ಇರಬೇಕು. ನಮ್ಮೆಲ್ಲರ ಆಸೆ. ಅಲ್ಲ, ನಾನು ಅಮ್ಮನ ಸ್ಥಾನ ಅದೇ. ನೀವೇನು ಹೇಳ್ಬೇಡಿ, ನೀವೇನು ಹೇಳ್ಬೇಡಿ. ಎಲ್ರೂ ನಿಮ್ಮಲ್ಲಿ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಪ್ಲೀಸ್ ಯಾರ ಮನ್ಸ್ಗೂ ಬೇಜಾರು ಮಾಡ್ಬಿಡಿ. ಇವಾಗ ನೀವು ತಗೊಳ್ಳಿ, ಆಮೇಲೆ ವಾಪಸ್ ಇಸ್ಕೊತೀನಿ. ಅಣ್ಣ ಕೊಡೋಣ, ತಗೊಳ್ಳಿ. ತಗೊಳ್ಳಿ ಅತ್ಗೆ. ಅಣ್ಣ, ಅವಾಗ್ಲೇ ಅತ್ಗೆ ಏನೋ ಮಾತಾಡ್ಬೇಕು ಅಂತಿದ್ರು. ಹೌದಲ್ಲ? ನೀವೇನೋ ಮಾತಾಡ್ಬೇಕು ಅಂತಿದ್ರಲ್ಲ? ಅದೇ 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 ಅಣ್ಣ. ಗಂಡಸಿದ್ರೆ ಮನೆ ಹೀಗೆ ಇರುತ್ತಾ, ಹೆಂಗಸಿದ್ರೆ ಮನೆ ಎಷ್ಟು ಕ್ಲೀನ್ ಆಗಿರುತ್ತೆ ಅಂತ ನಾಳೆಯಿಂದ ನಾನು ತೋರಿಸ್ತೀನಿ ಅಂತಂದ್ರು. ಅದಕ್ಕೆ ನಾನು ಬೇಡ ಬೇಡ ಅಂತಾನೆ ಹೇಳ್ದೆ. ನಾನು ನಿಮ್ಮ ಮನೆ ಹತ್ರನೇ ಮಾತಾಡ್ತೀನಿ ಅಂತ ದಡ 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 ಅಂತ ಓಡ್ ಬಂದ್ಬಿಟ್ರು.
ಆದ್ರೂ ಅದಕ್ಕೆ ಕಾನ್ಫಿಡೆನ್ಸ್ನ ಮೆಚ್ಚಬೇಕು ಮೈ. ಈ ಮನೆ ನೀಟ್ ಮಾಡಕ್ಕೆ 3 ಕೋಟ್ ಪೇಂಟ್ ಮಾಡಿದ್ರು ನೀಟ್ ಆಗ ಡೌಟೆ. ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬೇಕು. ಇಲ್ಲೇ ಇದೆ, ಬನ್ನಿ ತೋರಿಸ್ತೀನಿ. ಬನ್ನಿ ತೋರಿಸಿ. ಆ, ಬನ್ನಿ. ಅಣ್ಣ, ಫೋಟೋನ ರೂಮಲ್ಲಿ ಇಡೋದಕ್ಕೆ ಹೇಳಿದ್ರು. ಮೈ ಬಾತ್ರೂಮ್ಗೆ ಹೊಸ ಬಲ್ಬ್ ಹಾಕು ಅಂತ ಹೇಳಿದ್ದಲ್ಲ, ಹಾಕ್ತಾ? ಅಣ್ಣ ನಿಂಗೆ ಹೇಳೋದು ಮರ್ತೋದೆ. ಬಲ್ಬ್ ಹೋಲ್ಡರು ಕಟ್ಟಾಗೋಗಿದೆ. ಶಿಶು, ಇವಾಗ ಹೇಳ್ತಿದ್ದೇನೋ? ಅವ್ರು ಬೇರೆ ಹೋದ್ರು. ಅಯ್ಯೋ ಹರಿ, ಹರಿ. ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದೇ. ಆರಾಮಾಗಿ ಹೋಗಿ ಬನ್ನಿ. ಹರಿ, ಅಣ್ಣ ಅದು ಬಾತ್ರೂಮಲ್ಲಿ ಬಲ್ಬ್ ಇಲ್ಲ ಕಣೋ. ಬಾತ್ರೂಮಲ್ಲಿ ಲೈಟ್ ಇಲ್ಲ? ಓ ನನ್ನ ಕರ್ಮ. ಗೊತ್ತಾಯ್ತು, ಒಳಗಡೆ ಲೈಟ್ ಇಲ್ಲ ಅಲ್ಲ. ಇರಿ, ನಾನು ಟಾರ್ಚ್ ಆನ್ ಮಾಡ್ಕೊಡ್ತೀನಿ. ಏಯ್ ಇರೋರಿ 1 ನಿಮಿಷ. ಏಯ್ ಹರಿ, ಏಯ್, ಮನೆಗೆಲ್ಲ ಲೈಟ್ ಹಾಕ್ಸಿದೀರಾ, ಬಾತ್ರೂಮ್ಗೆ ಒಂದು ಬಲ್ಬ್ ಹಾಕಕ್ಕಾಗಿಲ್ವಾ? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಹೋಗ್ ಕಣಪ್ಪ, ನಿನ್ನ ಇದೆ ಗೊತ್ತಾಗುತ್ತೆ. ಏಯ್, ಏನೋ ಏನೋ ಗೊತ್ತಾಗದ್ ನಿನ್ಗೆ? ಅಣ್ಣ ಸಾರಿ ಅಣ್ಣ, ಅದು ಮನೆಯೆಲ್ಲ ಡೆಕೋರೇಟ್ ಮಾಡಿ ಆ ಮೂಲೆ ಮಾತ್ರ ಮರ್ತೋಗ್ಬಿಟ್ಟೆ. ಸಾರಿ. ಇಂಜಿನ್ ಕೆಟ್ಟಿರೋ ಗಾಡಿನ ನಂಬಿ ಲಾಂಗ್ ಡ್ರೈವ್ ಮಾಡಂಗಾಯ್ತು ನನ್ನ ಕತೆ. ಅವ್ರಿಗೆ ನನ್ನ ಬಗ್ಗೆ ಏನು ಅನ್ಸ್ಬೇಡ ಹೇಳು. ಏನಿಲ್ಲ, ಹೆಚ್ಚು ಬಾತ್ರೂಮು ಮನೆ 2 ಒಂದೇ ತರ ಇದೆ ಅಂತ ಅನ್ಸುತ್ತೆ. ಏಯ್, ಗುದ್ದಿದ್ರೆ ಮಗನೇ ಮೂಗಲ್ 3 ಬಾಟ್ಲು ಬ್ಲಡ್ ಬಂದ್ಬಿಡ್ಬೇಕು. ಏಯ್ ಗುದ್ದು ನೋಡೋಣ ಯಾರು ಬ್ಲಡ್ ಬರುತ್ತೆ ಅಂತ ತೋರಿಸ್ತೀನಿ. ನೀನ್ ಒಳಗೆ ಹೋಗು. ನೋಡೋಣ ಹೆಂಗ್ ಮಾತಾಡ್ತಾನ ಕಂಟಿ. ಇಷ್ಟು ದಿನ ನಾವು ಮಾತ್ರ ಈ ಮನೇಲಿ ಇದ್ದಿದ್ದು, ಈಗ ಅವರು ಬಂದಿದ್ದಾರೆ. ಅವ್ರ ಮುಂದೆ ನಾವ್ ಈಗೆಲ್ಲ ಕೂಗಾಡಿದ್ರೆ ಅವ್ರು ಏನ್ ಅನ್ಕೊಳಲ್ಲ ಹೇಳು? ಫಸ್ಟ್ ನಾವು ಹೇಳೋಣ. ಆಯ್ತು, ನೀನ್ ಬಾ, ನೀನ್ ನಡಿ ನಡಿ. ಅಣ್ಣ, ತುಂಬಾ ಓವರ್ ಆಗಿ ಮಾತಾಡ್ತೇನೆ. ಸರಿಯಾಗಿ ಕೊಡ್ತಿದ್ದೆ, ಇವತ್ತು ನೀನೇ ತಡೆದ್ಬಿಟ್ಟೆ. ಹರಿ ಸುಮ್ಮನಿರೋ. ನೀನ್ ಇವಾಗ ಮದುವೆ ಆಗಿರೋ ಗೃಹಸ್ಥ. ಹೊಡಿತೀನಿ ಬಡಿತೀನಿ ಕಿತ್ತಾಡ್ತೀನಿ ಹೀಗೆಲ್ಲ ಮಾತಾಡಬಾರ್ದು. ಹೊಸ್ದಾಗ್ ಬಂದಿರೋರ್ ಮುಂದೆ ಅಣ್ಣ ತಮ್ಮಂದಿರು ಈ ತರ ಎಲ್ಲ ಕಿತ್ತಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಅನ್ಸಲ್ಲ ಹೇಳು? ಅರ್ಥ ಮಾಡ್ಕೊಳ್ಳೋ. ಸರಿ ನೋಡು, ನೀರ್ ತಗೊಂಬ ಹಂಗೆ. ಏಯ್ ಗೊಜ್ಜು ತಗೊಂಬಾರೋ.
ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಧಾನ. ಅದು ಈ ಮನೇಲಿರೋ ಎಲ್ಲ ವಸ್ತುಗಳಿಗೂ ಏನಾದ್ರೂ ಒಂದು ಸಪೋರ್ಟ್ ಬೇಕು. ಇಲ್ಲ ಯಾವಾಗ ದಬಾಕೊಳ್ಳುತ್ತೋ ನಮ್ಗೆ ಗೊತ್ತಿಲ್ಲ. ನೀವು ಧೈರ್ಯವಾಗಿ ಕೂತ್ಕೊಳ್ಳಿ. ಹಾ, ಈಗ ಗಟ್ಟಿಯಾಗಿದೆ. ಅಣ್ಣ, ಸಾಂಬಾರ್ ರೆಡಿನಾ? ಹಾ ತಂದೆ ತಂದೆ. ಒಂದ್ ನಿಮಿಷ ರೀ. ಮೈ ಹೊಸ ಟೀಪ ಇದೆಯಲ್ಲ, ಹೋಗಿ ತಗೊಂಬರ. ಟೀಪಾಯಿ ಹೊಸದು? ಬೇಡ ಬೇಡ, ಬೇಡವಂತೆ, ಕೂತ್ಕೊಳ್ಳ. ಪರವಾಗಿಲ್ಲ. ಇನ್ಮೇಲೆ ಹೀಗೆ ಅಭ್ಯಾಸ ಮಾಡ್ಕೋತೀರಾ? ಒಳ್ಳೇದು. ಅಯ್ಯೋ ಅದಕ್ಕೆ ಯಾಕೆ ಎದ್ಬಿಟ್ರಿ? ನಾನು ಕೆಳಗೆ ಕೂತ್ಕೊಂಡು ಊಟ ಮಾಡಿ. ಇಲ್ಲ ಇಲ್ಲ ಪರವಾಗಿಲ್ಲ, ನೀವು ಚೇರ್ ಮೇಲೆ ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ. ಒಂದ್ ನಿಮಿಷ ರೀ, ಬಂದೆ. ಬನ್ನಿ ಕೂತ್ಕೊಳ್ಳಿ. ಏನೋ ಇಲ್ಲಿ ಕೂತ್ಕೋ ಬಾ. ಯಾಕೋ? ಬಾರಣ. ಸರಿ ಬಾ. ಯಾರಿ ನೀರ್ ಕೊಡೋ. ನನ್ಗಲ್ಲ ಅವರು ಕೊಡೋ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ, ಇವನೇ ಕಾಪಾಡೆಯ. ಅದಕ್ಕೆ ನೀವೇನು ಅನ್ಕೋಬೇಡಿ. ಯೋ ಸುಮ್ ಮಲ್ಕಳಯ್ಯ, ನಿಂದೊಂದು. ಏ ಮೈ, ಏನು ಹಿಂಗೆಲ್ಲ ಮಾತಾಡ್ತಿದ್ಯಾ? ಅಪ್ಪ ಕಣೋ. ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿಲ್ವಾ? ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಮ್ ಫ್ಯಾಮಿಲಿ ಬಗ್ಗೆ ಊರಲ್ಲಿ ಯಾರನ್ನೇ ಕೇಳಿದ್ರು ಹೇಳ್ತಾರೆ, ಅಂತ ಗ್ರೇಟ್ ಫ್ಯಾಮಿಲಿ ನಮ್ದು.